ಎಲ್ಲರಿಗೂ ನಮಸ್ಕಾರಗಳು. ಇದು ನಾವು ವಿಶ್ವ ರಕ್ತದಾನಿಗಳ ದಿವಸದ ಪ್ರಯುಕ್ತ ಮಾಡುತ್ತಿರುವಂತಹ 2ನೇ ವಿಡಿಯೋ ಆಗಿದೆ. ಇದರಲ್ಲಿ ನಾವು ರಕ್ತವನ್ನು ಕೊಡುವಂತಹ ವ್ಯಕ್ತಿಯು ಯಾವ್ಯಾವ ಕಂಡೀಷನ್ಗಳು ಅವರಿಗೆ ಅಪ್ಲೈ ಆಗೋ ಮತ್ತು ಯಾರು ಬ್ಲಡ್ಡನ್ನು ಕೊಡಬಹುದು, ಯಾರು ಕೊಡಬಾರದು ಮತ್ತು ಎಷ್ಟು ದಿವಸಗಳಿಗೊಮ್ಮೆ ರಕ್ತವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ಮೊದಲನೇದಾಗಿ, ಎಷ್ಟು ದಿವಸಗಳಿಗೊಮ್ಮೆ ಒಬ್ಬ ಆರೋಗ್ಯವಂತ ವ್ಯಕ್ತಿಯು ರಕ್ತವನ್ನು ಕೊಡಬಹುದು ಅಂತಂದರೆ, ಪ್ರತಿ 3 ತಿಂಗಳಿಗೆ ಒಂದು ಸಾರಿ ಆರೋಗ್ಯವಂತವಾದ ವ್ಯಕ್ತಿಯು ರಕ್ತವನ್ನು ಕೊಡ್ಬೋದು. ಅದು ನೆನ್ಪಿಟ್ಕೊಳ್ಳಿ, ಪ್ರತಿ 3 ತಿಂಗಳಿಗೆ ಒಂದು ಸಾರಿ ನಾವು ಇನ್ನೊಬ್ಬರಿಗೆ ನಮ್ಮ ರಕ್ತವನ್ನು ದಾನವಾಗಿ ಕೊಡಬಹುದು. ಅದು ಬಿಟ್ಟರೆ ಎರಡನೇದಾಗಿ ನಾವು ಏನು ಡಿಸ್ಕಸ್ ಮಾಡೋಣ, ಯಾರು ಕೊಡಬಹುದು ಬ್ಲಡ್ ಡೊನೇಷನ್, ಎಲ್ಲರೂ ಕೊಡಬಹುದಾ? ಇಲ್ಲ. ಅದಕ್ಕೆ ಅದರದ್ದೇ ಆದಂಥ ಕೆಲವೊಂದಿಷ್ಟು ಕಂಡೀಷನ್ಗಳಿವೆ. ರಕ್ತದಾನವನ್ನು ಮಾಡುವಂಥ ವ್ಯಕ್ತಿಗೆ ಕಡ್ಡಾಯವಾಗಿ ವಯಸ್ಸು 18ರಿಂದ 60 ವರ್ಷದೊಳಗಿನವರೇ ಆಗಿರಬೇಕು ಮತ್ತು ಅವರ ಹಿಮೋಗ್ಲೋಬಿನ್ ಕೂಡ 12.5 ಗ್ರಾಮ್ಕಿಂತ ಜಾಸ್ತಿ ಇರಬೇಕು ಅವ್ರದ್ದು ಹಿಮೋಗ್ಲೋಬಿನ್. ಅದು ಬಿಟ್ಟರೆ ಅವರ BP ಆಗಲಿ, ಪಲ್ಸ್ ರೇಟ್ಗಳಾಗಲಿ ಇವೆಲ್ಲವೂ ನಾರ್ಮಲ್ ಇರಬೇಕು ಮತ್ತು ರಕ್ತದಾನವನ್ನು ಮಾಡುವಂತಹ ಸಮಯದಲ್ಲಿ ವ್ಯಕ್ತಿಗೆ ಯಾವುದೇ ತೆರನಾದ ಜ್ವರ ಅಥವಾ ಇನ್ನಿತರ ಕಾಯಿಲೆಗಳು ಇರಬಾರ್ದು ಮತ್ತು ವ್ಯಕ್ತಿಯ ತೂಕವು ಕಡ್ಡಾಯವಾಗಿ 45 kgಗಳಿಗಿಂತ ಜಾಸ್ತಿನೇ ಇರಬೇಕು. ಅರ್ಥ ಆಯ್ತಲ್ಲ? ಸೊ ಇವೆಲ್ಲವೂ ಯಾರ್ಯಾರು ಕೊಡಬೇಕು ಅನ್ನೋದು. ಈಗ ಯಾರು ಕೊಡಬಾರ್ದು ರಕ್ತವನ್ನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಬೈ ಚಾನ್ಸ್ ಇವಾಗ ರಕ್ತವನ್ನು ದಾನ ಮಾಡಬೇಕನ್ನುವಂತಹ ವ್ಯಕ್ತಿ ಕಳೆದ 1 ವರ್ಷದಲ್ಲಿ ಹೆಪಟೈಟಿಸ್ B ಆಗಲಿ ಅಥವಾ ರೇಬಿಸ್ ಆಗಲಿ ಈ ಥರದ ಇಮ್ಯುನೋಗ್ಲೋಬುಲಿನ್ಸ್ಗಳನ್ನು ತಗೊಂಡಿದ್ರೆ ಆ ವ್ಯಕ್ತಿಯು ರಕ್ತವನ್ನು ದಾನವಾಗಿ ಕೊಡಬಾರ್ದು ಅಪ್ ಟು 1 ವರ್ಷದವರೆಗೂ. ಅಥವಾ ಕಳೆದ 6 ತಿಂಗಳಲ್ಲಿ ವ್ಯಕ್ತಿ ಏನಾದರೂ ಟ್ಯಾಟೂ ಹಾಕಿಸ್ಕೊಂಡಿದ್ರೆ ಅಂತಂದರೆ ಅಚ್ಚೆ ಹಾಕಿಸ್ಕೊಂಡಿದ್ರೆ ಅಥವಾ ಕಿವಿ ಅಥವಾ ಮೂಗಲ್ಲಿ ಪಿಯರ್ಸಿಂಗ್ ಆಗಿದ್ರೆ ಅಥವಾ ರಕ್ತವನ್ನು ವ್ಯಕ್ತಿಯ ರಕ್ತವನ್ನು ಹಾಕಿಸ್ಕೊಂಡಲ್ಲಿ 6 ತಿಂಗಳವರೆಗೂ ನಾವು ರಕ್ತವನ್ನು ಕೊಡುವಂತಿಲ್ಲ. ಅದು ಬಿಟ್ಟರೆ ಕಳೆದ 3 ತಿಂಗಳಲ್ಲಿ ವ್ಯಕ್ತಿಗೆ ಏನಾದರೂ ಮಲೇರಿಯಾ ಅದು ಬಂದಿದ್ರೆ ಅವರು ಕೂಡ ಕೊಡಬಾರ್ದು. ಅದು ಬಿಟ್ಟರೆ ಕಳೆದ 1 ತಿಂಗಳಲ್ಲಿ ಯಾವುದೇ ಥರನಾದ ಇಮ್ಯುನೈಸೇಷನ್ ಅಂದರೆ ವ್ಯಾಕ್ಸಿನ್ಗಳನ್ನು ಹಾಕಿಸ್ಕೊಂಡೋಗ್ತು, ಲಸಿಕೆಗಳನ್ನು ಹಾಕಿಸ್ಕೊಂಡಿದ್ರೆ ಕಳೆದ 1 ತಿಂಗಳಲ್ಲಿ ಆ ವ್ಯಕ್ತಿಯು ಕೂಡ ರಕ್ತವನ್ನು ಡೊನೇಟ್ ಮಾಡ್ಬೋದು. ಬಟ್ 1 ತಿಂಗಳಾದಮೇಲೆ ಅವರು ಕೊಡ್ಬೋದು. ಅಥವಾ ಕಳೆದ 48 ಗಂಟೆಗಳಲ್ಲಿ ಯಾವುದಾದ್ರೂ ಆ್ಯಂಟಿಬಯೋಟಿಕ್ ಅದು ತೊಗೊಂಡಿದ್ರೆ ಅವರು ಕೂಡ ಕೊಡಬಾರ್ದು. ಹಾಗೆಯೇ ಕಳೆದ 24 ಗಂಟೆಗಳಲ್ಲಿ ಆಲ್ಕೋಹಾಲ್ ತಗೊಂಡಿದ್ರೆ ಅಥವಾ ಕಳೆದ 24ರಿಂದ 48 ಗಂಟೆಗಳಲ್ಲಿ ವ್ಯಕ್ತಿಗೆ ಜ್ವರ, ನೆಗಡಿ, ಕೆಮ್ಮು, ಶೀತ ಈ ಥರನಾದ ಯಾವುದೇ ಕಾಯಿಲೆಗಳಿದ್ದಲ್ಲಿ ಈ ವ್ಯಕ್ತಿಯು ರಕ್ತವನ್ನು ಕೊಡಬಾರ್ದು. ಇದು ಬಿಟ್ಟರೆ ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಂತವಾಗಿರುವಂತಹ ಯಾವುದೇ ವ್ಯಕ್ತಿಯು ಮೇಲೆ ನಾನು ತಿಳಿಸಿದ ಕಂಡೀಷನ್ಗಳಿಗೆಲ್ಲ ಸರಿಯಾಗಿದ್ದರೆ ವ್ಯಕ್ತಿಯು ರಕ್ತವನ್ನು ಡೊನೇಟ್ ಮಾಡಬಹುದು. ರಕ್ತದಾನ ಜೀವದಾನ. ದಯವಿಟ್ಟು ರಕ್ತದಾನ ಮಾಡಿ ಮತ್ತು ಜೀವವನ್ನು ಉಳಿಸುವಂತಹ ಈ ಪವಿತ್ರ ಕಾರ್ಯದಲ್ಲಿ ನಮ್ಮೊಂದಿಗೆ ನೀವು ಕೂಡ ಕೈ ಜೋಡಿಸಿ. ನಮಸ್ಕಾರ. KS ಹಾಸ್ಪಿಟಲ್, ಯುವರ್ ಹೆಲ್ತ್ ಅವರ್ ಮಿಷನ್, ಹೊಸಪೇಟೆ ರೋಡ್, ಕೊಪ್ಪಳ.